ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಯಾರಿಗೆಲ್ಲ MTR ಇಷ್ಟ? MTR ಸಾಂಬಾರ್ ಅಥವಾ ಸ್ಪೈಸಸ್ ಪೌಡರ್ ಅಲ್ಲ, ಮಾವಲಿ ಟಿಫನ್ ರೂಮ್ಸ್. ಮೋಸ್ಟ್ಲಿ ಬ್ಯಾಂಗ್ಳೂರಿಯನ್ಸಿಗೆ ಎಲ್ಲರಿಗೂ ಇದು ಗೊತ್ತಿರುತ್ತೆ. ಮೋಸ್ಟ್ ಫೇಮಸ್ ರೆಸ್ಟೋರೆಂಟ್ ಇನ್ ಬ್ಯಾಂಗ್ಳೂರ್. ಎಷ್ಟೊಂದು ಬ್ರಾಂಚಸ್ ಕೂಡ ಇದೆ. ಅದು ನಮ್ಮ ಪೋರ್ಟ್ಲ್ಯಾಂಡಿನ ಹತ್ತಿರದಲ್ಲಿರೋ ಸಿಯಾಟಲ್ ಅನ್ನೋ ಸಿಟಿಲಿ ಓಪನ್ ಆಗಿದೆ. ಸೊ ನಾವಿವತ್ತು ಮಾವಲಿ ಟಿಫನ್ ರೂಮ್ಸ್ಗೋಸ್ಕರನೇ ಪೋರ್ಟ್ಲ್ಯಾಂಡಿಂದ ಸಿಯಾಟಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹೇಗಿತ್ತು ನಮ್ದು ಈ ಟ್ರಾವೆಲ್ ಜರ್ನಿ ಆ್ಯಂಡ್ ಅಲ್ಲಿನ ಫುಡ್ ಹೇಗಿತ್ತು ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ, ನನ್ನ ಹೆಸರು ಪ್ರತಿಭಾ ಅಂತ. ನಾನು ಅಮೇರಿಕಾದ ಪೋರ್ಟ್ಲ್ಯಾಂಡ್ ಅನ್ನೋ ಸಿಟಿಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ. ಥ್ಯಾಂಕ್ ಯು. ಪೋರ್ಟ್ಲ್ಯಾಂಡಿಂದ ಸಿಯಾಟಲ್ಗೆ ಬೈ ರೋಡ್ 3 to 3.5 hours ಆಗುತ್ತೆ. ನಿಮಗೆ ರೋಡ್ ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ಗ್ರೀನ್ರಿ ಆಗಿದೆ ಫ್ರಮ್ ಪೋರ್ಟ್ಲ್ಯಾಂಡ್ ಟು ಸಿಯಾಟಲ್. ಹಾಗೆ ಪೋರ್ಟ್ಲ್ಯಾಂಡ್ ಆಲ್ಮೋಸ್ಟ್ ಸಿಮಿಲರ್ ವೆದರ್ ಅಂತ ಹೇಳ್ಬೋದು. ಯಾವಾಗಲೂ ಇಲ್ಲಿ ಮಳೆ ಆಗ್ತಾನೇ ಇರುತ್ತೆ. ಕೇವಲ 3 months ಅಷ್ಟೇ ಇಲ್ಲಿ ಸಮ್ಮರ್, ಆವಾಗ ತುಂಬ ಬಿಸಿಲಿರುತ್ತೆ. ಅದು ಬಿಟ್ಟರೆ ಯಾವಾಗಲೂ ಮಳೆ ಅಥವಾ ಕೋಲ್ಡ್ ವೆದರೇ. ನಾವು ಸಿಯಾಟಲ್ಗೆ ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡ್ತಾ ಇರ್ತೀವಿ. ತುಂಬ ಹತ್ರನೇ, ಅಂದರೆ ಬೈ ರೋಡ್ ಹೇಳ್ದಾಗೆ 3.5 hours ಆಗುತ್ತೆ ಅಷ್ಟೇ. ನಮಗೆ ಯಾವಾಗ ಬೋರ್ ಆದರೆ ನಾವು ಆ ಸಿಟಿಗೆ ಹೋಗ್ತೀವಿ. ಬಿಕಾಸ್ ಅದು ಪೋರ್ಟ್ಲ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಸಿಯಾಟಲ್ ಸ್ವಲ್ಪ ದೊಡ್ಡ ಸಿಟಿ. ಹಾಗೆ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಫುಡ್ ಚೆನ್ನಾಗಿರುತ್ತೆ. ಇಲ್ಲಿ ಪೋರ್ಟ್ಲ್ಯಾಂಡಲ್ಲಿ ಸ್ವಲ್ಪ ಕಡಿಮೆನೇ ಇಂಡಿಯನ್ ರೆಸ್ಟೋರೆಂಟ್ಸ್ ಇರೋದು. ನಮ್ಮಮ್ಮನ ಕರ್ಕೊಂಡು ಸಿಯಾಟಲ್ಗೆ ಹೋಗ್ತಾ ಇರೋದು ಇದು ಸೆಕೆಂಡ್ ಟೈಮ್. ಲಾಸ್ಟ್ ಟೈಮ್ ನಾನು ಕ್ಯಾರಿಂಗ್ ಇದ್ದಾಗ ಕೂಡ ನಮ್ಮಮ್ಮನ ಕರ್ಕೊಂಡು ಹೋಗಿದ್ವಿ. ಹಾಗೆ ಇದಾದಮೇಲೆ ಅದ್ರ ನೆಕ್ಸ್ಟ್ ವೀಕ್ ಕೂಡ ಕರ್ಕೊಂಡು ಹೋಗಿದ್ದೀವಿ. ಆ್ಯಸ್ ಐ ಸೆಡ್, ನಾನು ಹಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ. ಇದು ಅಗೇನ್ 2 months ಬ್ಯಾಕ್ ವಿಡಿಯೋ. ಮತ್ತು ನಾವು ಆ್ಯಕ್ಚುಲಿ ಸಿಯಾಟಲಿಗೆ ವಿಸಿಟ್ ಮಾಡಿದ್ವಿ ಬಿಕಾಸ್ ಆಫ್ ಒನ್ ತೆಲುಗು ಅಸೋಸಿಯೇಷನ್ ಅವರು ಒಂದು ಇವೆಂಟ್ ಆರ್ಗನೈಸ್ ಮಾಡಿದರು, ಅದಕ್ಕೋಸ್ಕರ ಹೋಗಿದ್ವಿ. ಅದನ್ನು ಕೂಡ ನಾನು ಕಮಿಂಗ್ ವೀಡಿಯೋಸಲ್ಲಿ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಆ ಇವೆಂಟು. ತುಂಬ ಸಿನಿಮಾ ಸ್ಟಾರ್ಸು ಮತ್ತು ಪೊಲಿಟಿಷಿಯನ್ಸ್ ಎಲ್ಲರೂ ಬಂದಿದ್ದರು. ಸೂನ್ ಅದನ್ನು ಅಪ್ಲೋಡ್ ಮಾಡ್ತೀನಿ. ನನ್ನ ಮಗಳು ಮನೆಯಿಂದ ಹೊರಟಾಗ ಮಲಗಿದ್ದು ಸುಮಾರು ಹೊತ್ತು ಮಲ್ಕೊಂಡ್ಳು. ಆ್ಯಕ್ಚುಲಿ ಮಧ್ಯದಲ್ಲಿ ಹೊಟ್ಟೆ ಹಸುವಾಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೇ ಏಳಿಸ್ಬಿಟ್ಟು ಅವಳಿಗೆ ಸ್ಟ್ರಾಬೆರೀಸ್ ತಿನ್ನಿಸಿದ್ರು ನಮ್ಮಮ್ಮ. ನಮ್ಮದು ಕಾರ್ ಬಂದು ಟೆಸ್ಲಾ. ಸೊ ಇಟ್ ಈಸ್ ಅನ್ ಎಲೆಕ್ಟ್ರಿಕ್ ಕಾರ್. ಅದಕ್ಕೆ ನಾವು ಫ್ಯೂಯಲ್ ಹಾಕೋ ಹಾಗಿಲ್ಲ, ಅದನ್ನು ನಾವು ಚಾರ್ಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಏನು ಕಾಣಿಸ್ತಿದೆ ಇದು ಸೂಪರ್ ಚಾರ್ಜರ್ ಅಂತ ಹೇಳ್ತಾರೆ. ಬೇಗ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಸೊ 20 minutes ಅಷ್ಟೇ ನಾವಲ್ಲಿ ಸ್ಟಾಪ್ ಮಾಡಿದ್ದು. ಆಲ್ರೆಡಿ ಚಾರ್ಜಿಂಗ್ ಇತ್ತು, ಬಟ್ ಇನ್ನು ಸ್ವಲ್ಪ ಹೊತ್ತು ಇರಲಿ ಅಂತ ಹೇಳ್ಬಿಟ್ಟು ನಾವು ಚಾರ್ಜ್ ಮಾಡ್ಕೊಂಡ್ವಿ. ಯಾಕೆಂದರೆ ಮನೇಲಿ ಕೂಡ ನಮ್ಮ ಹತ್ರ ಚಾರ್ಜರ್ ಇದೆ. ಸೊ ನಾವು ಮನೇಲೇ ಚಾರ್ಜ್ ಮಾಡ್ಕೊತೀವಿ ಯೂಶ್ವಲಿ. ಬಟ್ ಸೇಫರ್ ಸೈಡ್ ಇರಲಿ ಅಂತ ರಘು 20 minutes ಚಾರ್ಜ್ಗೆ ಇಟ್ಕೊಂಡು ಅಲ್ಲಿಂದ ಹೊರಟ್ವಿ. ಆಲ್ಸೋ ನಾವಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ವಾಕ್ ಮಾಡ್ದಂಗೆ ಆಯಿತು. ಬಿಕಾಸ್ 3 hours ಆಗಿರೋದ್ರಿಂದ ಮಧ್ಯದಲ್ಲಿ 1 hour 1.5 hourಗೆ ಒಂದು ಚಿಕ್ಕದಾಗಿ ಬ್ರೇಕ್ ತೊಗೊಂಡ್ವಿ. ನನ್ನ ಮಗಳ ಜೊತೆ ಆಟ ಆಡ್ಕೋತಾ ಬಂದಿದ್ದರಿಂದ ಸಿಯಾಟಲ್ ಬಂದಿದ್ದೇ ಗೊತ್ತಾಗಲಿಲ್ಲ. ನೀವು ನೋಡ್ಬೋದು ಎಲ್ಲ ಸ್ಕೈ ಸ್ಕ್ರೀಪರ್ಸ್ ಕಾಣ್ತಾ ಇದೆ. ಆ್ಯಕ್ಚುಲಿ ಸಿಯಾಟಲ್ ಡೌನ್ ಟೌನ್ ತುಂಬ ಬ್ಯೂಟಿಫುಲ್ ಆಗಿದೆ.
ನಾನು ಆವಾಗಲೇ ಹೇಳಿದಾಗೆ ನಾವು ಬಂದಿರೋದು MTRಗೋಸ್ಕರ. ಬಟ್ MTR ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗಿಂದ ಇವಾಗಿನ ತನಕ ತುಂಬ ರಶ್ ಇರುತ್ತೆ. ಯಾವಾಗ್ಲೂ ದೊಡ್ಡ ಕ್ಯೂ ಇರುತ್ತೆ ಒಳಗಡೆ ಹೋಗಬೇಕು ಅಂತ ಅಂದರೆ. ಸೊ ನಾವು ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು ಬಿಗ್ ಕ್ಯೂ ಇದೆ ಅಂತ. ಆ್ಯಂಡ್ ಬೈ ದ ಟೈಮ್ ನಾವು ಆ ಕ್ಯೂನ ಪಾಸ್ ಮಾಡಿಕೊಂಡು ಒಳಗಡೆ ಹೋಗೋ ಅಷ್ಟರಲ್ಲಿ ಊಟದ ಟೈಮಿಂಗ್ಸ್ ಮುಗಿಯುತ್ತೆ ಅಂತ ಹೇಳಿಬಿಟ್ಟು ನಾವು ಇವಾಗ ಫಾರ್ಸಿ ಕೆಫೆ ಅಂತ, ಇದು ಕೂಡ ಇಂಡಿಯನ್ ರೆಸ್ಟೋರೆಂಟ್, ಇದು ಓಪನ್ ಇರುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು. ಸೊ ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಬನ್ನಿ ಫಾರ್ಸಿ ಕೆಫೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಪೋರ್ಟ್ಲ್ಯಾಂಡಲ್ಲಿ ವೆಜ್ ರೆಸ್ಟೋರೆಂಟ್ಸ್ ಮತ್ತು ಆಪ್ಷನ್ಸ್ ಕಡಿಮೆ ಇರೋದ್ರಿಂದ ನಾವು ಯಾವುದೇ ಪ್ಲೇಸಿಗೆ ಹೋದರೂ ನಾನು ವೆಜ್ ರೆಸ್ಟೋರೆಂಟ್ಸ್ನೇ ಫಸ್ಟ್ ಹುಡುಕ್ತೀನಿ. ಸೊ ಇವಾಗಷ್ಟೇ ರೀಚ್ ಆದ್ವಿ. ಇವಾಗ ಫಾರ್ಸಿ ಕೆಫೆ ಹತ್ರ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಎಲ್ಲ ಸ್ಕೈ ಸ್ಕ್ರೇಪರ್ಸ್ ಕಾಣ್ತಾ ಇದೆ. ಇಟ್ ವಾಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ವ್ಯೂ. ಫಸ್ಟ್ ಟೈಮ್ ಬಂದಿದ್ದರಿಂದ ಒಳಗಡೆ ಎಂಟರ್ ಆಗಿದ ತಕ್ಷಣ ಆ್ಯಂಬಿಯನ್ಸ್ ವಾಸ್ ರಿಯಲಿ ಗುಡ್. ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸು, ಸೀಟಿಂಗ್ಸ್ ಎಲ್ಲದೂ ಚೆನ್ನಾಗಿತ್ತು. ಇಷ್ಟೊಂದು ಚೆನ್ನಾಗಿರೋದಿಲ್ಲ ಪೋರ್ಟ್ಲ್ಯಾಂಡಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್. ಸೊ ಇಲ್ಲಿ ನೋಡ್ಬಿಟ್ಟು ನಮಗೆ ತುಂಬ ಖುಷಿ ಆಯಿತು ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಯಿತು. ಓಕೆ ಗುಡ್ ಬಂದಿದ್ದಕ್ಕೆ. ಬಟ್ ಊಟ ಹೇಗಿರುತ್ತೆ ಅಂತ ನೋಡ್ಬೇಕು ಇವಾಗ. ಸೊ ಮೆನು ಚೆಕ್ ಮಾಡ್ತಾ ಇದ್ದೀವಿ ಏನು ಆರ್ಡರ್ ಮಾಡಬೇಕು ಅಂತ ಹೇಳಿಬಿಟ್ಟು. ಫುಡ್ ತುಂಬ ಪ್ರೆಸೆಂಟೇಬಲ್ ಆಗಿತ್ತು. ನಾವು ಆರ್ಡರ್ ಮಾಡಿದ್ದು ದಹಿ ಪುರಿ, ಅದೇನು ಕಾಣಿಸ್ತಿದೆಯೋ ಅದು, ಆ ಥರ ದಹಿ ಪುರಿ ನಾನು ಎಲ್ಲೂ ನೋಡೇ ಇರಲಿಲ್ಲ. ಹಾಗೆ ರೈಟ್ ಸೈಡಲ್ಲಿರೋದು ಪನ್ನೀರ್ ಕೆಸಿಡಿಯಾ. ಯಾರಾದರೂ ಫಾರ್ಸಿ ಕೆಫೆಗೆ ಹೋಗಬೇಕು ಅಂತ ಅನ್ಕೊತಿದ್ದವರು ಅದನ್ನು ಟ್ರೈ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾವು ರೋಟಿ ಹಾಗೆ ರಘು ಏನೋ ಪನ್ನೀರ್ ಕರಿ ಏನೋ ಆರ್ಡ್ರ್ ಮಾಡ್ಕೊಂಡಿದ್ರು. ಹಾಗೆ ನಾನು ದಾಲ್ ಮಖ್ನಿ ಆರ್ಡ್ರ್ ಮಾಡಿಕೊಂಡೆ. ನಂಗೆ ಆ್ಯಕ್ಚುಲಿ ದಾಲ್ ಮಖ್ನಿ ಅಂದರೆ ತುಂಬ ಇಷ್ಟ. ಆದರೆ ಇಲ್ಲಿ ಎಲ್ಲೂ ಚೆನ್ನಾಗಿರ್ತಿರ್ಲಿಲ್ಲ. ಬಟ್ ಈ ಫಾರ್ಸಿ ಕೆಫೆಲಿ ತುಂಬ ಚೆನ್ನಾಗಿತ್ತು ದಾಲ್ ಮಖ್ನಿ. ಬ್ಯಾಂಗ್ಳೂರಲ್ಲಿ ಯಾರಾದರೂ ರೆಡ್ ರೈನೋಲಿ ಟೇಸ್ಟ್ ಮಾಡಿದರೆ ಎಕ್ಸಾಕ್ಟ್ ಟೇಸ್ಟ್ ಇತ್ತು. ನಂಗೆ ತುಂಬ ಇಷ್ಟ ಆಯಿತು. ಮಕ್ಳಿಗೆ ಊಟ ಮಾಡಿಸೋದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್. ಥ್ಯಾಂಕ್ ಗಾಡ್ ನಮ್ಮಮ್ಮ ನನ್ನ ಜೊತೆ ಇರೋದ್ರಿಂದ ನಮ್ಮಮ್ಮನೇ ಅವಳಿಗೆ ಊಟ ಮಾಡಿಸೋದು. ನಾನು ಮತ್ತು ರಘು ಆರಾಮಾಗಿ ಊಟ ಮಾಡ್ಕೊಂಡ್ವಿ. ಸೊ ಲಂಚ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಸಿಯಾಟಲಿಗೆ ಬಂದಿದ್ದು ಮೇನ್ ರೀಸನ್ ಬಂದು MTRಗೆ ಹೋಗಬೇಕು ಅಂತ. ಸೊ ಅಲ್ಲಿಗೆ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ತನಕ ಏನು ಮಾಡೋದು, ಸೊ ಸ್ಪೇಸ್ ನೀಡಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಸ್ಪೇಸ್ ನೀಡಲಿಗೆ ನಾವು ಸುಮಾರು ಸಲ ಹೋಗಿದ್ದೀವಿ. ಬಟ್ ಮತ್ತೆ ಅಲ್ಲಿ ಹೋಗೋಣ, ಅಲ್ಲಿ ವೈಬ್ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೊರಟಿದ್ದೀವಿ. ಇದೇ ನೋಡಿ ಜಯಂಟ್ ಸ್ಪೇಸ್ ನೀಡಲ್. ಆ್ಯಕ್ಚುಲಿ ನಾವು ಇದಕ್ಕೆ ಆಲ್ರೆಡಿ ಒಳಗಡೆ 2 ಸಲನೋ 3 ಸಲನೋ ಹೋಗಿದ್ದೀವಿ. ಬೋತ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ವ್ಯೂ ಎರಡೂ ನೋಡಿರೋದ್ರಿಂದ ನಾವು ಒಳಗಡೆ ಹೋಗಲಿಲ್ಲ ಇವತ್ತು. ಲಾಸ್ಟ್ ಇಯರ್ ನಮ್ಮ ಅಮ್ಮನ ಕರ್ಕೊಂಬಂದಾಗ ಹೋಗಿದ್ದ ಶಾರ್ಟ್ಸ್ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ಅಲ್ಲಿಂದ.
ಸಮ್ಮರ್ ಆಗಿರೋದ್ರಿಂದ ವೆದರ್ ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಲೈವ್ ಬ್ಯಾಂಡ್ ಮ್ಯೂಸಿಕ್ ಕೂಡ ಪ್ಲೇ ಮಾಡ್ತಿದ್ರು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲೇ ಏನೋ ಬೈಕ್ ರ್ಯಾಲೀಸ್ ಕೂಡ ನಡೀತಾ ಇತ್ತು. ಅದೇನು ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಅಲ್ಲಿ ಕುತ್ಕೊಂಡು ನೋಡ್ತಿದ್ದಾಗ ಸುಮಾರು ಬೈಕ್ ಪಾಸ್ ಆಯಿತು. ಐ ಥಿಂಕ್ ಏನೋ ಇವೆಂಟ್ ಇತ್ತು ಅನಿಸುತ್ತೆ ಅವತ್ತು.
ಗಾರ್ಡನ್ ಆ್ಯಂಡ್ ಗ್ಲಾಸ್ ಮ್ಯೂಸಿಯಮ್ ಇದೆ. ನಾವಿಲ್ಲಿ ಆಲ್ರೆಡಿ 2 ಸಲ ಹೋಗಿದ್ದೀವಿ, ಅದಕ್ಕೆ ಮತ್ತೆ ಹೋಗಲಿಲ್ಲ. ಒಳಗಡೆ ಗ್ಲಾಸ್ ಆರ್ಟ್ ಇಟ್ಟಿರ್ತಾರೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ನೀವಿಲ್ಲಿ ನೋಡ್ಬೋದು. ಲಾಸ್ಟ್ ಟೈಮ್ ಹೋದಾಗ ತೊಗೊಂಡಿರೋ ಶಾರ್ಟ್ಸ್ ಇದೆಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಎಲ್ಲ ಆರ್ಟ್, ಎಷ್ಟು ಟೈಮ್, ಎಷ್ಟು ಪೇಷನ್ಸಿಂದ ಮಾಡಿದ್ದಾರೆ. ಇದೆಲ್ಲ ತುಂಬ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಆವಾಗ ನಾನು ಇನ್ನೂ ವ್ಲಾಗ್ಸ್ ಮಾಡ್ತಿಲ್ದಿರೋ ಕಾರಣ ನಾನು ವೀಡಿಯೋಸ್ ಏನೂ ಮಾಡ್ಕೊಂಡಿರಲಿಲ್ಲ. ಎಷ್ಟಿದೆಯೋ ಅಷ್ಟನ್ನು ಅಟ್ಯಾಚ್ ಮಾಡ್ತೀನಿ ನೋಡಿ. ಅಲ್ಲೇ ಪಾರ್ಕಲ್ಲಿ ಆಟ ಆಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಆದ್ವಿ. ನೋಡ್ಬೋದು ನೀವು ಇಂಡಿಯಾದಲ್ಲಿ ಹೇಗೆ ರೋಡ್ ಸೈಡಲ್ಲೆಲ್ಲ ಶಾಪ್ಸ್ಗಳಿಟ್ಟಿರ್ತಾರೋ ಇಲ್ಲೂ ಹಾಗೆ ಶಾಪ್ಸ್ ಇತ್ತು. ಅಲ್ಲಿಂದ ನಾವು MTR ಬಂದ್ವಿ. ಆಲ್ರೆಡಿ 9 o'clock ಆಗಿತ್ತು, ಬಟ್ ನಿಮಗೆ 9 o'clock ಥರ ಕಾಣಿಸೋದಿಲ್ಲ, ಯಾಕೆಂದರೆ ಇವಾಗ ಸಮ್ಮರಲ್ಲಿ ಡೇ ಲೈಟ್ ಜಾಸ್ತಿ ಇರುತ್ತೆ. ಇಲ್ಲಿ ಕತ್ಲೆ ಆಗದೆ 9:30 9:45ಗೆ ಅಲ್ಲಿ ತನಕ ಬೆಳಕಿರುತ್ತೆ. ನಾವು ಬಂದಾಗ ನೋಡಿ ಇನ್ನೂ ಕ್ಯೂ ಇತ್ತು, ಸೊ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು MTR ಏನು ಇಷ್ಟ ಆಯಿತು ಅಂತಂದರೆ, ನಾವು ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಲ್ಲ, ನನ್ನ ಮಗಳು ಇರೋದನ್ನ ನೋಡಿದ್ರು. ಸೊ ಅವರು ನಮ್ಮನ್ನು ಕರೆದ್ಬಿಟ್ಟು ಒಳಗಡೆ ಸಪ್ರೇಟಾಗೆ ಕೂತ್ಕೊಂಡು ವೆಯ್ಟ್ ಮಾಡೋದಕ್ಕೆ ಹೇಳಿದ್ರು. ಅಲ್ಲಿ ಇನ್ನೊಂದು ಮಗು ಕೂಡ ಇತ್ತು, ಸೊ ಅವಳ ಜೊತೆ ಕೂಡ ನಾವು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ವಿ. ನನ್ನ ಮಗಳು ನೋಡ್ಬೋದು ನೀವು, ಅವಳ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ಲು. ತಕ್ಷಣವೇ ನಮಗೆ ಟೇಬಲ್ ಕೂಡ ಸಿಕ್ತು, ಸೊ ನಾವು ಬಂದು ಫುಡ್ ಆರ್ಡ್ರ್ ಮಾಡ್ಕೊಂಡ್ವಿ. ಫಸ್ಟ್ ಆರ್ಡ್ರ್ ಮಾಡಿದ್ದು ಚೀಕು ಜ್ಯೂಸ್, ಇದನ್ನು ರಘು ಆರ್ಡರ್ ಮಾಡಿದ್ರು. ಅದಾದಮೇಲೆ ಅಫ್ಕೋರ್ಸ್ MTR ಬಂದು MTR ಮಸಾಲೆ ದೋಸೆ ಬಿಡೋಕ್ಕಾಗತ್ತಾ, ಸೊ MTR ಮಸಾಲೆ ದೋಸೆ ಆರ್ಡರ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ವೆಜ್ ಥಾಲಿ ಆರ್ಡರ್ ಮಾಡ್ಕೊಂಡ್ವಿ. ಫುಡ್ ಜಾಸ್ತಿ ಆಯಿತು ಆ್ಯಕ್ಚುಲಿ ನಾವು ಆರ್ಡರ್ ಮಾಡ್ಕೊಂಡಿದ್ದು, ಬಟ್ ಯಾವುದೂ ವೇಸ್ಟ್ ಮಾಡಲಿಲ್ಲ, ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು ಮನೆಗೆ ತೊಗೊಂಡೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂದ್ವಿ. ಕರ್ನಾಟಕ ಶೈಲಿ ಫುಡ್ ತುಂಬಾ ಚೆನ್ನಾಗಿತ್ತು, ನಮಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಚೆನ್ನಾಗಿ ವೆಜ್ ಫುಡ್ ತಿಂದ್ಕೊಂಡು ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಬ್ಯಾಂಗ್ಳೂರು MTR ಕಂಪೇರ್ ಮಾಡಿದ್ರೆ ಅಫ್ಕೋರ್ಸ್ ಎಸ್, ಇಲ್ಲಿ ಬ್ಯಾಂಗ್ಳೂರು ಲೆವೆಲ್ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು, ನಮಗಂತೂ ತುಂಬ ಇಷ್ಟ ಆಯಿತು. ಊಟ ಮುಗಿಸ್ಕೊಂಡು ಅಲ್ಲಿಂದ ಪೋರ್ಟ್ಲ್ಯಾಂಡಿಗೆ ಹೊರಟ್ವಿ. ಈ ಫುಡ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.